तो बेंगलुरु मेट्रो की येलो लाइन जहां पर ಎಸ್ ಕಿರಣಿಂದ ಮತ್ತಷ್ಟು ಮಾಹಿತಿ ಪಡಿತಾ ಹೋಗ್ತೀವಿ. ನಾವೀಗ ಗಮನಿಸ್ತಾ ಇದ್ದೀವಿ, ಪ್ರಧಾನಿಗಿಂದ ಆಗ್ಲೇ ಚಾಲನೆ ಸಿಕ್ತು. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಈಗ ಹಳದಿ ಲೇನ್ಗೆ ಉದ್ಘಾಟನೆಯಾಗುವಂತಹ ಆ ಕ್ಷಣ ಹಳದಿ ಲೇನ್ ಚಾಲನೆ ಸಿಕ್ಕಿದೆ. 19.15 ಕಿಲೋಮೀಟರ್ ವ್ಯಾಪ್ತಿಯ 16 ನಿಲ್ದಾಣಗಳ ಈ ಹಳದಿ ಲೇನ್ ಉದ್ಘಾಟನೆಯಾಗುವಂತಹ ಕ್ಷಣ ಪ್ರಧಾನಿಯವರಿಗೆ ವಿವರಿಸಲಾಗ್ತಾ ಇದೆ. ಯಾವ ರೀತಿಯಲ್ಲಿ ಇದು ಅನುಕೂಲ ಆಗುತ್ತೆ, ಹೇಗೆ ರೂಪರೇಷೆಗೊಂಡು ಡಿಸಿಎಂ ಸಿಎಂ ಸಾಥ್ ಕೊಟ್ಟಿದ್ದಾರೆ ಪ್ರಧಾನಿಗೆ ವಿವರಿಸಲಾಗ್ತಾ ಇದೆ. ಯಾವ ರೀತಿಯಲ್ಲಿ ಇದು ಅನುಕೂಲ ಆಗುತ್ತೆ, ನಿಲ್ದಾಣ ಹೇಗಿದೆ, ಹೇಗೆ ಸಾಕ್ತಾರೆ ಜನ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. 8 ವರ್ಷಗಳಿಂದ ಕಾಯ್ತಾ ಇದ್ರು ಬೆಂಗಳೂರಿಗರು. ಈಗ ಮೆಟ್ರೋನಲ್ಲೇ ಪ್ರಯಾಣ ಬೆಳೆಸ್ತಾರೆ ಪ್ರಧಾನಿ. ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕೂಡ ಮೆಟ್ರೋದಲ್ಲೇ ಪ್ರಯಾಣ ಇರುತ್ತೆ. ಟಿಕೆಟ್ ಖರೀದಿ ಮಾಡಿ ಪ್ರಧಾನಿ ಈಗ ಮೆಟ್ರೋದಲ್ಲಿ ಸಾಗೋದಕ್ಕೆ ಮುಂದಾಗಿದ್ದಾರೆ. ಚಾಲನೆ ಸಿಕ್ಕಿದೆ ಹಳದಿ ಲೇನ್ಗೆ. ಈ ಕ್ಷಣಕ್ಕಾಗಿ ಜನ ಕಾಯ್ತಾ ಇದ್ರು. ಗಮನಿಸ್ತಾ ಇದ್ದೀರಿ, ಇದು ಪ್ರಧಾನಿ ನರೇಂದ್ರ ಮೋದಿಯವರು ರಾಗಿಗುಡ್ಡ ಹಳದಿ ಮಾರ್ಗಕ್ಕೆ ಚಾಲನೆಯನ್ನ ಕೊಟ್ಟಂತಹ ಕ್ಷಣ. ಇದು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ದೃಶ್ಯಾವಳಿಗಳು. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಲ್ಲಿ ಒಂದಷ್ಟು ವಿವರಣೆಯನ್ನ ಕೊಡಲಾಗ್ತಾ ಇದೆ. ಯಾವ ರೀತಿಯಾಗಿ ಈ ಒಂದು ಮೆಟ್ರೋ ನಿಲ್ದಾಣದಿಂದ ಬೇರೆ ಬೇರೆ ಮೆಟ್ರೋ ನಿಲ್ದಾಣಗಳಿಗೆ ಸಂಪರ್ಕವನ್ನ ಕಲ್ಪಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಆ ಒಂದು ಮಾಡೆಲ್ ಮುಖೇನವಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತಹ ಕೆಲಸವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಸ್ಕ್ಯಾನ್ ಅನ್ನ ಕೂಡ ಮಾಡಿದ್ರು ಪ್ರಧಾನಿಯವರು. ಈಗ ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನ ಪಡ್ಕೊಳ್ಳುವಂತಹ ವ್ಯವಸ್ಥೆಯೂ ಕೂಡ ಇದೆ. ಅದರ ಒಂದು ಡೆಮೋ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು. ಗಮನಿಸ್ತಾ ಇದ್ದೀರಿ, ಇದು ಯಾವ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮೆಟ್ರೋ ನಿಲ್ದಾಣದ ಒಳಗಡೆ ಬಂದು ಹಸಿರು ನಿಶಾನೆಯನ್ನ ಹಳದಿ ಮೆಟ್ರೋಗೆ ತೋರಿಸಿದ್ರು ಅಂತ ಹೇಳಿ. ಈ ಕ್ಷಣಕ್ಕೋಸ್ಕರ ಬಹಳ ವರ್ಷಗಳಿಂದ ಪ್ರಯಾಣಿಕರು ಕಾಯ್ತಾ ಇದ್ರು. ಯಾವಾಗ ಚಾಲನೆ ಸಿಗುತ್ತೆ, ಯಾವಾಗ ಸಂಚಾರಕ್ಕೆ ಮುಕ್ತವಾಗುತ್ತೆ, ಈ ಟ್ರಾಫಿಕ್ ಜಂಜಾಟದಿಂದ ನಾವು ಯಾವಾಗ ಮುಕ್ತಿಯನ್ನ ಪಡೆದು ಮೆಟ್ರೋದಲ್ಲಿ ಸಂಚಾರವನ್ನ ಮಾಡೋ ಮೂಲಕ ನಿಟ್ಟುಸಿರನ್ನ ಬಿಡ್ತೀವಿ ಅಂತ ಕಾಯ್ತಾ ಇದ್ರಲ್ಲ, ಆ ಕ್ಷಣ ಬಂದಿದೆ. ನಾಳೆಯಿಂದ ಸಂಚಾರಕ್ಕೂ ಕೂಡ ಮುಕ್ತವಾಗುತ್ತೆ ಪ್ರಯಾಣಿಕರಿಗೆ. ಆರಂಭದಲ್ಲಿ 3 ಟ್ರೈನ್ಗಳು ಸಂಚಾರವನ್ನ ಮಾಡುತ್ತವೆ. ತದನಂತರದ ದಿನಗಳಲ್ಲಿ ಹೊಸ ಟ್ರೈನ್ಗಳು ಸೇರ್ಪಡೆಗೊಳ್ಳುತ್ತವೆ. ಅದಾದ್ಮೇಲೆ ಈಗ ಹೇಗೆ 10 ನಿಮಿಷಕ್ಕೆ ಒಮ್ಮೆ ಟ್ರೈನ್ ಸಂಚಾರವನ್ನ ಮಾಡುತ್ತೋ ಅದೇ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಪ್ರಯಾಣಿಕರಿಗೆ ಸಂಚಾರಕ್ಕೆ ವ್ಯವಸ್ಥೆಯನ್ನ BMRCL ಮಾಡಿಕೊಡುತ್ತೆ. ಇನ್ನು ಶೋಭಾ ಕರಂದ್ಲಾಜೆಯವರ ಉಪಸ್ಥಿತಿಯೂ ಕೂಡ ಇತ್ತು. ಈ ಸಂದರ್ಭದಲ್ಲಿ ಗಮನಿಸಿರಬಹುದು ನೀವು. ಅನೇಕ ಕೇಂದ್ರ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. RV ರಸ್ತೆಯಿಂದ ಈ ಒಂದು ಮೆಟ್ರೋ ಸಂಚಾರ ಇದೆಯಲ್ಲ, ಇದು ಎಲ್ಲ ಭಾಗಗಳು, ಆ ಭಾಗಗಳು ಎಲೆಕ್ಟ್ರಾನಿಕ್ ಸಿಟಿಯ ಸುತ್ತಮುತ್ತಲ ಭಾಗಗಳಿಗೆ, ಅಲ್ಲಿನ ಒಂದು ಜನಸಾಮಾನ್ಯರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಎಲೆಕ್ಟ್ರಾನಿಕ್ ಸಿಟಿಯವರೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮೆಟ್ರೋದಲ್ಲೇ ಸಂಚಾರವನ್ನ ಮಾಡ್ತಾರೆ. ಒಂದೇ ಭಾರತ್ ರೈಲಿಗೂ ಕೂಡ ಅವರು ಚಾಲನೆ ಕೊಟ್ಟ ನಂತರದಲ್ಲಿ ಆ ರೈಲ್ನ ಒಳಗಡೆ ಹೋಗಿ ಮಕ್ಕಳ ಜೊತೆಗೆ ಮಾತನಾಡಿದ್ರು ಕೂಡ ಆ ಕ್ಷಣವನ್ನ ಕಣ್ತುಂಬಿಕೊಂಡು ಈಗಲೂ ಕೂಡ ಅದೇ ರೀತಿಯ ಒಂದು ಚಿತ್ರಣ ರಿಪೀಟ್ ಆಗುತ್ತೆ. ಮೆಟ್ರೋದಲ್ಲೂ ಕೂಡ ಮೋದಿ ಸಂಚಾರ ಮಾಡುವ ಮೆಟ್ರೋಗೆ ಮಹಿಳಾ ಲೋಕೋ ಪೈಲಟ್ ಸಾರಥಿಯಾಗಿರ್ತಾರೆ. ಅವರ ಹೆಸರು ಬಂದು ವಿನೂತಾ ಅಂತ. ಮೋದಿಯವರ ಜೊತೆಗೆ ಮಕ್ಕಳು, ವಿದ್ಯಾರ್ಥಿಗಳು ಕೂಡ ಪ್ರಯಾಣವನ್ನ ಬೆಳೆಸ್ತಾರೆ. ಇದು ಮಕ್ಕಳಿಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ, ಭಾರತದ ಪ್ರಧಾನಿಯವರ ಜೊತೆಗೆ ಮೆಟ್ರೋದಲ್ಲಿ ನಾವು ಸಂಚಾರ ಮಾಡಿದ್ವಿ ಅನ್ನೋದಿದೆಯಲ್ಲ, ಅದು ಅವರ ಜೀವನದುದ್ದಕ್ಕೂ ಕೂಡ ಅವಿಸ್ಮರಣೀಯವಾಗಿ ಉಳ್ಕೊಳ್ಳುತ್ತೆ. ಅಂತಹ ಒಂದು ಖುಷಿಗೆ ಇವತ್ತು ಮಕ್ಕಳು ಸಾಕ್ಷಿ ಆಗ್ತಿದ್ದಾರೆ. ಆಯ್ಕೆ ಮಾಡಲಾಗಿದೆ 8 ಮಂದಿ ಮಕ್ಕಳನ್ನ, 16 ವಿದ್ಯಾರ್ಥಿಗಳು ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಸರ್ಕಾರಿ ಪ್ರೌಢಶಾಲೆಯಿಂದ 16 ಮಂದಿ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೆಯೇ ಮೋದಿಯವರ ಜೊತೆಗೆ 8 ಮೆಟ್ರೋ ಕಾರ್ಮಿಕರು ಕೂಡ ಸಂಚಾರವನ್ನ ಮಾಡ್ತಾರೆ. ಈ ಹಳದಿ ಮಾರ್ಗದ ಕಾಮಗಾರಿಯಲ್ಲಿ ಯಾರೆಲ್ಲ ಕಾರ್ಮಿಕರು ಭಾಗಿಯಾಗಿದ್ರೋ ಆ ಕಾರ್ಮಿಕರ ಪೈಕಿ 8 ಮಂದಿಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. RV ರಸ್ತೆ ಬೊಮ್ಮಸಂದ್ರದ ಮಾರ್ಗದಲ್ಲಿ ಕೆಲಸ ಮಾಡಿದಂತಹ ಕಾರ್ಮಿಕರು ಇವರು. 8 ಮಂದಿ ಸಾಮಾನ್ಯ ಜನರಿಗೂ ಕೂಡ ಅವಕಾಶವನ್ನ ಕೊಡಲಾಗಿದೆ. ಈಗ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಜನಸಾಮಾನ್ಯರು ಯಾವ ರೀತಿಯಾಗಿ ಪ್ರಧಾನಿ ಮೋದಿಯವರನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಪರದಾಡಿದ್ರು. ಒಂದಷ್ಟು ಮಂದಿಗೆ ಪ್ರಧಾನಿಯವರು ತುಂಬಾ ಸ್ಪಷ್ಟವಾಗಿ ಗೋಚರಿಸಿರಬಹುದು, ಕಾಣಿಸಿರಬಹುದು. ಆದರೆ ಇನ್ನೊಂದಷ್ಟು ಮಂದಿಗೆ ನೋಡೋದಕ್ಕೆ ಸಿಕ್ಕಿರೋದಿಲ್ಲ. ಅಂಥವರು ಬೇಸರಗೊಂಡಿರ್ತಾರೆ. ಆದರೆ ಇಲ್ಲಿ ಮೆಟ್ರೋದಲ್ಲೇ 8 ಮಂದಿ ಜನಸಾಮಾನ್ಯರಿಗೆ ಸಂಚಾರ ಮಾಡೋದಕ್ಕೆ ಅವಕಾಶ
ಅವಕಾಶ ಸಿಗ್ತಾ ಇದೆ ಅಂದರೆ ಅದಕ್ಕಿಂತ ಅದೃಷ್ಟ ಮತ್ತೊಂದಿಲ್ಲ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ. ಇನ್ನು ಮೋದಿ ಜೊತೆಗೆ ಫಸ್ಟ್ ಕೋಚ್ನಲ್ಲೇ ಇವರೆಲ್ಲರೂ ಕೂಡ ಸೆಲೆಕ್ಟ್ ಆಗಿರುವಂತಹ ಇಷ್ಟು ಮಂದಿಯೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಅಷ್ಟು ಮಾತ್ರವಲ್ಲ, ಮೋದಿಯವರಿಗೆ ಒಂದು ವಿಶೇಷ ಗಿಫ್ಟನ್ನು ಕೊಡೋದಕ್ಕೆ BMRCL ನಿರ್ಧಾರವನ್ನು ಮಾಡಿಕೊಂಡಿದೆ. ಅದೇನಪ್ಪ ಅಂದರೆ ಶ್ರೀಗಂಧದಿಂದ ಮಾಡಿದಂತಹ ಗಣಪತಿಯ ವಿಗ್ರಹವನ್ನು ಗಿಫ್ಟ್ ಆಗಿ ಮೆಟ್ರೋ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಇವತ್ತು ಕೊಡಮಾಡಲಾಗುತ್ತೆ. ಈಗಾಗಲೇ ಹಸಿರು ನಿಶಾನೆಯನ್ನು ತೋರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೆಟ್ರೋದಲ್ಲಿ ಸಂಚಾರವನ್ನು ಕೂಡ ಎಲೆಕ್ಟ್ರಾನಿಕ್ ಸಿಟಿಗೆ ಶುರು ಮಾಡ್ತಾರೆ. ಎಸ್, RV ರೋಡ್ ಟು ಬೊಮ್ಮಸಂದ್ರ ಮಾರ್ಗ ಯೆಲ್ಲೋ ಲೇನ್ಗೆ ಹಸಿರು ನಿಶಾನೆ. ಪ್ರಧಾನಿಯಿಂದಲೇ ಹಸಿರು ನಿಶಾನೆ ಸಿಕ್ಕಿದೆ. ನಾಳದಿಂದ ಈ ಭಾಗದ ಜನ ಓಡಾಟ ಕೂಡ ಆರಂಭ ಮಾಡಬಹುದು. ಇದು ಬಹಳ ಅನುಕೂಲ ಆಗುತ್ತೆ ಈ ಭಾಗದ ಜನರಿಗೆ. ಯಾಕಂದ್ರೆ ಅತಿ ಹೆಚ್ಚು ಈ ಭಾಗದಲ್ಲಿ ಜನಸಾಂದ್ರತೆ ಇದೆ, ಓಡಾಟ ಇದೆ. 16 ನಿಲ್ದಾಣಗಳು ಬರುತ್ತೆ, ಬಹಳ ಅನುಕೂಲಕರ ಆಗಲಿದೆ. ಜೊತೆಗೆ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗಿದೆಯಲ್ಲ, ಅಲ್ಲಿ ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲ್ಭಾಗದಲ್ಲಿ ನಮ್ಮ ಮೆಟ್ರೋ ರೈಲು ಓಡಾಡುತ್ತೆ, ಕೆಳಭಾಗದಲ್ಲಿ ವಾಹನಗಳ ಓಡಾಟಕ್ಕೆ ಅಲ್ಲಿ ಅವಕಾಶ ಇದೆ. ಜೊತೆಗೆ 2026ರ ಹೊತ್ತಿಗೆ ಇಲ್ಲಿ ಈ ಜಯದೇವ ಇಂಟರ್ಚೇಂಜ್ ಮೆಟ್ರೋ ನಿಲ್ದಾಣ ಏನಿದೆ, ಅತಿ ಎತ್ತರದ ಮೆಟ್ರೋ ನಿಲ್ದಾಣ ಅಂತ ಅನಿಸಿರೋದು, ಅದು ಕೂಡ 5 ಹಂತದ ಸಾರಿಗೆ ವ್ಯವಸ್ಥೆ ನಿರ್ಮಾಣಕ್ಕೆ ಅವಕಾಶ ಇದೆ. ಎಲ್ಲ ಅನುಕೂಲ ಆಗಲಿದೆ. 15 ರೈಲ್ಗಳು ಸಿಗುತ್ತೆ 2026ರ ಮಾರ್ಚ್ ವೇಳೆಗೆ. ಇನ್ನೂ 12 ರೈಲ್ಗಳು ಸೇರ್ಪಡೆಯಾಗುತ್ತೆ. ಆಗ ಇನ್ನಷ್ಟು ಟ್ರಾಫಿಕ್ ಕಿರಿಕಿರಿಯಿಂದ ಜನ ಬಚಾವಾಗೋದಕ್ಕೆ ಅವಕಾಶ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಅಂದ್ರೆ ಎಲ್ಲವೂ ಡಿಜಿಟಲ್ ಇಂಡಿಯಾ. ಈಗ ಮೆಟ್ರೋದಲ್ಲಿ ಟಿಕೆಟ್ ಖರೀದಿಗೂ ಕೂಡ ಸ್ಕ್ಯಾನ್ ಮಾಡಿದ್ರಾಯ್ತು, ಟಿಕೆಟ್ ಸಿಗುತ್ತೆ. ಅದನ್ನೇ ಪ್ರಧಾನಿ ಕೂಡ ಈಗ ಟಿಕೆಟ್ ಖರೀದಿ ಮಾಡೋ ಮೂಲಕ ಎಷ್ಟು ಅನುಕೂಲ ಆಗಿದೆ, ಎಷ್ಟು ಸುಲಭ ಆಗಿದೆ ಜೀವನ. ಡಿಜಿಟಲ್ ಇಂಡಿಯಾ ಗಮನಿಸ್ತಾ ಇದ್ದೀವಿ. ಸ್ಕ್ಯಾನ್ ಮಾಡಿ ಟಿಕೆಟ್ ತಗೊಂಡ್ರು ಪ್ರಧಾನಿ. ಈಗ CM DCM ಜೊತೆಯಾಗಿ ಇಲ್ಲಿ ಮೆಟ್ರೋದಲ್ಲೇ ಅವರು ಸಂಚರಿಸಲಿದ್ದಾರೆ. ಅವರೊಟ್ಟಿಗೆ ಆಗಲೇ ಮಧು ವಿವರಿಸ್ತಾ ಇದ್ರು ಯಾರೆಲ್ಲ ಅವರ ಜೊತೆಗೆ ಸಾಕ್ತಾರೆ ಅಂತ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಈ ಭಾಗದಲ್ಲಿ ವರ್ಕ್ ಮಾಡಿದಂಥ ಕಾರ್ಮಿಕರಿಗೆ ಅವಕಾಶ ಕೊಡಲಾಗಿದೆ. ಜೊತೆಗೆ ಇದರ ಆ ಮೆಟ್ರೋ ರೈಲಿನ ಪೈಲಟ್ ಕೂಡ ಮಹಿಳಾ ಪೈಲಟ್. ಹೊಸ ಈ ಹಳದಿ ಮಾರ್ಗ ಜನರಿಗೆ ಬಹಳಷ್ಟು ಖುಷಿ ಕೊಡ್ತಾ ಇದೆ. ಯಾಕಂದ್ರೆ ಅವರ ಕನಸುಗಳಿಗೆ ಈಗ ಗರಿ ಸಿಕ್ಕಂತಾಗಿದೆ. RV ರೋಡ್ ಟು ಬೊಮ್ಮಸಂದ್ರ 19.15 ಕಿಲೋಮೀಟರ್ ವ್ಯಾಪ್ತಿಯ 16 ನಿಲ್ದಾಣಗಳ ಮಾರ್ಗಕ್ಕೆ ಈಗ ಚಾಲನೆ ಸಿಕ್ಕಿರೋದು. ಸುಮಾರು 20-25 ನಿಮಿಷಗಳ ಅಂತರದಲ್ಲಿ ರೈಲುಗಳು ಸಂಚರಿಸುವಂತಹ ಸಾಧ್ಯತೆ ಇದೆ ಈಗ ನಾಳಿನಿಂದ. ಯಾಕಂದ್ರೆ 3 ರೈಲುಗಳ ಅವಕಾಶ ಇರುವಂಥದ್ದು ಈ ಮಾರ್ಗದಲ್ಲಿ ಸದ್ಯಕ್ಕೆ. ಉದ್ಘಾಟನೆಯಾಗಿದೆ. ಈಗ ಪ್ರಧಾನಿ ಕೂಡ ಸಾಕ್ತಾರೆ. ಪ್ರಧಾನಿಯೊಂದಿಗೆ CM DCM ಕೂಡ ಇರ್ತಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದ ಚಿತ್ರಣವನ್ನ. ಖುಷಿ ಜನರಲ್ಲಿ. ದಾರಿಯುದ್ದಕ್ಕೂ ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಕೋರಿದ್ರು. ಈ ಯೆಲ್ಲೋ ಲೇನ್ ಹಳದಿ ಮಾರ್ಗ ಬಹಳ ಅನುಕೂಲಕರ ಆಗುತ್ತೆ. ಯಾಕೆ ಅಂತಂದ್ರೆ ಈ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ಅದನ್ನ ದಾಟೋದೇ ಬಹಳ ದೊಡ್ಡ ಸವಾಲು ಜನರಿಗೆ. ಬೈಕ್ ಕಾರ್ಗಳಲ್ಲಿ ತೆರಳಬೇಕು ಅಂತಂದ್ರೆ ಬಹಳ ಸಮಯ ಹಿಡಿಯುತ್ತೆ. ಜನರ ಜೀವನ ಬರೀ ರಸ್ತೆಯಲ್ಲೇ ಕಳೆಯೋ ಹಾಗಾಗತ್ತೆ. ಅದೆಲ್ಲವನ್ನ ತಪ್ಪಿಸೋದಕ್ಕೆ, ಆ ಟ್ರಾಫಿಕ್ ಕಿರಿಕಿರಿಯಿಂದ ಬಚಾವಾಗೋದಕ್ಕೆ ಈ ಮೆಟ್ರೋ ಬಹಳ ದೊಡ್ಡ ಅನುಕೂಲ ಆಗಿದೆ. ನಾವು ಉಳಿದ ಲೇನ್ಗಳಲ್ಲೂ ಕೂಡ ಗಮನಿಸಿದ್ದೀವಿ ಅದೆಷ್ಟು ಜನ ಈಗ ಮೆಟ್ರೋವನ್ನೇ ನೆಚ್ಕೊಂಡಿದ್ದಾರೆ ಅಂತ ಅನ್ನೋದನ್ನ. ಈ ಪರ್ಪಲ್ ಲೇನ್ ಆರಂಭದಲ್ಲಿ ಮೊದಲಿಗೆ ಆರಂಭ ಆಗಿದೆ ನೇರಳೆ ಲೇನ್, ಅಲ್ಲಿಂದ ನಾವು ತೆಗೆದುಕೊಂಡ್ರೆ ಪಿಂಕ್ ಲೇನ್, ಗ್ರೀನ್ ಲೇನ್ ಇವೆಲ್ಲವೂ ಕೂಡ ಅತಿ ಹೆಚ್ಚು ಜನರ ಓಡಾಟಕ್ಕೆ ಅನುಕೂಲಕರ ಆಗಿದೆ. ಈಗ ಯೆಲ್ಲೋ ಲೇನ್ ಆರಂಭ ಆಗಿರುವಂಥದ್ದು ನಾಳಿನಿಂದ ಇನ್ನಷ್ಟು ಮಂದಿಗೆ ಅವಕಾಶ ಸಿಗುತ್ತೆ. ಅದಕ್ಕೆ ಹಸಿರು ನಿಶಾನೆ ತೋರೋದನ್ನ ಗಮನಿಸಿದ್ವಿ. ಸಂಸದರುಗಳ ಜೊತೆಯಾಗಿದ್ದಾರೆ, ಜೊತೆಗೆ ಕೇಂದ್ರ ಸಚಿವರುಗಳ ಜೊತೆಯಾದರು. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆ ಸಿಕ್ಕಿದೆ. 19.15 ಕಿಲೋಮೀಟರ್, ಬಹಳ ಅನುಕೂಲಕರ. ಇನ್ನು ಇದಷ್ಟೇ ಅಲ್ಲ, ಇದಾದ ಮೇಲೆ ಮೆಟ್ರೋ 3ನೇ ಹಂತದ ಯೋಜನೆಗೆ ಕೂಡ ಶಂಕುಸ್ಥಾಪನೆ ನೆರವೇರುತ್ತೆ ಪ್ರಧಾನಿಗಿಂದ. ಸಾಲು ಸಾಲು ಅಭಿವೃದ್ಧಿ ಯೋಜನೆಗಳು, ಅದಕ್ಕೆ ಚಾಲನೆ ಕೊಡೋದಕ್ಕಾಗಿ ಪ್ರಧಾನಿ ಬೆಂಗಳೂರಿನಲ್ಲಿರೋದ್ರಿಂದ ಇವತ್ತು ಹಬ್ಬದ ವಾತಾವರಣ. ಖುಷಿಯಲ್ಲಿದ್ದಾರೆ ಜನ. 3 ರೈಲುಗಳು ನಾಳೆದಿಂದ ಹಳದಿ ಮಾರ್ಗದಲ್ಲಿ ಸಂಚಾರ ಆರಂಭಿಸ್ತಾ ಇರೋದಕ್ಕೆ ಜನರಿಗೆ ಬಹಳ ಅನುಕೂಲ ಆಗ್ತಾ ಇದೆ. ತೇಜಸ್ವಿ ಸೂರ್ಯ, CS ಶಾಲಿನಿ ರಜನೀಶ್, ಜೊತೆಗೆ ಸಂಸದ ಡಾಕ್ಟರ್ ಮಂಜುನಾಥ್, ಹಾಗೆ CM DCM ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಜೊತೆಯಾಗಿದ್ದಾರೆ, ಕೇಂದ್ರ ಸಚಿವೆ. ಇವರೆಲ್ಲರ ಸಮ್ಮುಖದಲ್ಲಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಮೋದಿ ಒಂದು ರೌಂಡ್ಸ್ ಹಾಕಿದ್ರು. ಯಾವ ರೀತಿಯಲ್ಲಿ ಇದು ಸಾಗುತ್ತೆ, ಏನೇನು ಅನುಕೂಲಕರ ಇದೆ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ನಂತರ ತಾವೇ ಸ್ಕ್ಯಾನ್ ಮಾಡಿ ಟಿಕೆಟ್ ಖರೀದಿ ಮಾಡಿ ಈಗ ಮೆಟ್ರೋ ಓಡಾಟಕ್ಕೆ
ಚಾಲನೆಯನ್ನು ಕೊಟ್ಟಿದ್ದಾರೆ, ಹಸಿರು ನಿಶಾನೆ ತೋರಿದ್ದಾರೆ. ಈಗ ಅದೇ ಮೆಟ್ರೋದಲ್ಲಿ ಅವರ ಸಂಚಾರ ಕೂಡ ಸಾಗತ್ತೆ. ಲೋಕೋ ಪೈಲಟ್ ವಿನುತಾ ಸಾರಥಿಯಾಗಿರ್ತಾರೆ. ಜೊತೆಗೆ ಅವರೊಟ್ಟಿಗೆ 8 ಜನ ಮಕ್ಕಳು, 16 ಜನ ಹೈಸ್ಕೂಲ್ ವಿದ್ಯಾರ್ಥಿಗಳು, ಹಾಗೆ ಇದೇ ಹಳದಿ ಮಾರ್ಗದಲ್ಲಿ ಅದರ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂಥವರು, ಕೆಲಸ ಮಾಡಿದಂತಹ ಕಾರ್ಮಿಕರು, ಅವರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ ಸಂಚರಿಸೋದಕ್ಕೆ ಪ್ರಧಾನಿಯೊಂದಿಗೆ. ಅಂತ ಅದ್ಭುತ ಕ್ಷಣಕ್ಕೆ ಅವರು ಸಾಕ್ಷಿಯಾಗ್ತಾ ಇದ್ದಾರೆ. ಯಾಕಂದರೆ ಅವರೆಲ್ಲರ ಶ್ರಮ ಇದೆ. ಲಕ್ಷಾಂತರ ಮಂದಿ ನಿತ್ಯ ಓಡಾಟ ನಡೆಸೋದಕ್ಕೆ ಅನುಕೂಲಕರ ಆಗುವಂತಹ ಒಂದು ಯೋಜನೆ ಅಂತಂದರೆ ಅದು ಸಣ್ಣ ಪುಟ್ಟದಲ್ಲ. ಜೊತೆಗೆ ಮೆಟ್ರೋ ಕೊಟ್ಟಂತಹ ಅನುಕೂಲ ಇದೆಯಲ್ಲ ಬೆಂಗಳೂರಿಗರಿಗೆ, ನಾವು ಇಷ್ಟು ವರ್ಷಗಳಿಂದ ಗಮನಿಸ್ತಾ ಇದ್ದೀವಿ. ಬೇಗನೆ ತ್ವರಿತವಾಗಿ ಆಗಬೇಕು ಕೆಲಸಗಳು. ನಾವು ಗಮನಿಸ್ತಾ ಇದ್ದೀವಿ ಮಕ್ಕಳೊಂದಿಗೆ ಪ್ರಧಾನಿ ಮಾತನಾಡ್ತಾ ಇರೋದನ್ನ. ಇದು ವಂದೇ ಭಾರತ್ ರೈಲುಗಳಿಗೆ ಚಾಲನೆ ಕೊಟ್ಟರು, ಆ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಪ್ರಧಾನಿ ಸಂವಹಿಸಿದಂತಹ ದೃಶ್ಯಗಳು. ಈಗ ಮೆಟ್ರೋ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆ ತೋರಿದ ಮೇಲೆ ಕೂಡ ಅವರೊಟ್ಟಿಗೆ ಮಕ್ಕಳು ಕೂಡ ಸಂಚರಿಸಲಿದ್ದಾರೆ. ಬೆಂಗಳೂರಿನ ಭವಿಷ್ಯ, ಈ ಟ್ರಾಫಿಕ್ ಬೆಂಗಳೂರಿನ ಭವಿಷ್ಯ ಆಗಬಾರ್ದು. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಂಡು ಸರಾಗವಾಗಿ ಸುಗಮವಾಗಿ ಸಾಗೋದಾಗಬೇಕು ಬೆಂಗಳೂರಿನ ಭವಿಷ್ಯ. ಆ ಕನಸಿನೊಂದಿಗೆ ನಿರ್ಮಾಣ ಆಗಿರುವಂಥದ್ದು ಯೋಜನೆಗಳು. ಈಗ ಹಳದಿ ಲೇನ್ ಚಾಲನೆ ಸಿಕ್ಕಿದೆ. ನಾಳಿನಿಂದ ಅನುಕೂಲ ಹೆಚ್ಚಾಗುತ್ತೆ ಬೆಂಗಳೂರಿಗರ ಪಾಲಿಗೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ತೋರಿದ್ರು. ಎಲ್ಲ ನಾಯಕರ ಜೊತೆಗೆ ಒಂದು ರೌಂಡ್ಸ್ ಕೂಡ ಹಾಕಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮೆಟ್ರೋದಲ್ಲಿ ಸಂಚಾರವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಶುರು ಮಾಡಲಿದ್ದಾರೆ. ಈ ಒಂದು ಹಳದಿ ಮಾರ್ಗದಿಂದ ಏನೆಲ್ಲ ಅನುಕೂಲಗಳು ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಜನರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಮೆಟ್ರೋ ವಿಸ್ತರಣೆ ಆಗ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಏನು ಟ್ರಾಫಿಕ್ ಜಾಮ್ನ ಕಿರಿಕಿರಿಗೆ ಒಳಗಾಗಿದೆಯೋ ಅದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಇದೆಯಲ್ಲ, ಇದು ಸದ್ದು ಮಾಡ್ತಾ ಇರುತ್ತೆ. ಈ ಟ್ರಾಫಿಕ್ ಜಾಮ್ಗೆ ಕಡಿವಾಣ ಬೀಳುತ್ತೆ. ಸುಗಮ ಸಂಚಾರಕ್ಕೆ